ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಸನ್ನಿಹಿತವಾಗ್ತಾ ಇದ್ದ ಹಾಗೆ ಎರಡು ವಿಚಾರಗಳು ಜೋರು ಚರ್ಚೆ ಆಗ್ತಾ ಇದೆ. ಒಂದು ಅಧಿಕಾರ ಹಂಚಿಕೆಯ ವಿಚಾರ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ. ಹಾಗಾದ್ರೆ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೇ ಬಿಡುತ್ತಾ? ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ಹೈಕಮಾಂಡ್ ಸೂತ್ರ ಏನು? ಹಿರಿಯರಿಗೆ ಪಕ್ಷ ಸಂಘಟನೆ, ಕಿರಿಯರಿಗೆ ಸಂಪುಟದಲ್ಲಿ ಮಣೆ ಹಾಕುವ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ 12 ಸಚಿವರಿಗೆ ಗೇಟ್ ಪಾಸ್ ಕೊಡುವಂತಹ ಚಾನ್ಸಸ್ ಇದೆ. ಬಿಹಾರ ರಿಸಲ್ಟ್ ಬಳಿಕ ದೆಹಲಿ ದಂಗಲ್ ಜೋರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ನವೆಂಬರ್ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದು ರೀತಿಯ ಕ್ರೂಷಿಯಲ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಒಂದಿಷ್ಟು ಜನ ಶಾಸಕರುಗಳು ಸಚಿವ ಸ್ಥಾನಕ್ಕೆ ಟವಲ್ ಹಾಕುವಂತಹ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದಿಷ್ಟು ಜನ ಸಚಿವರು ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ವರಿಷ್ಠರ ನಡೆ ಏನು ಅನ್ನೋದು ಕುತೂಹಲ. ಯಾವ ರೀತಿಯ ಫಾರ್ಮುಲಾ ಅಪ್ಲೈ ಆಗುತ್ತೆ ಅನ್ನುವಂತಹ ಕುತೂಹಲ. ಸಾಮಾನ್ಯವಾಗಿ ಸಂಪುಟ ಪುನರ್ರಚನೆ ಅಂದಾಗ ಒಂದು ಫ್ರೆಶ್ನೆಸ್ ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರು ರೂಲಿಂಗ್ ಅಲ್ಲಿ ಇರ್ತಾರೆ ಅವರು, ಯಾವ ಪಾರ್ಟಿ ರೂಲಿಂಗ್ ಅಲ್ಲಿ ಇದ್ರೂ ಕೂಡ ಅವ್ರು ಯೋಚನೆ ಮಾಡೋದು ಆಡಳಿತ ವಿರೋಧಿ ಅಲೆಯನ್ನು ತಗ್ಗಿಸಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಅವಕಾಶ ಕೊಡಬೇಕು ಅಂತ. ಸೊ ಸಂಪುಟ ಪುನರ್ರಚನೆಯ ಜಪ ಕಾಂಗ್ರೆಸ್ನಲ್ಲೂ ಎದ್ದಿರೋದ್ರಿಂದ ಕುರ್ಚಿ ಕಚ್ಚಾಟಕ್ಕೆ ಸಂಪುಟ ಪುನರ್ರಚನೆಯ ತಂತ್ರವನ್ನ ಬಳಸ್ತಾ ಇದ್ದಾರಾ? ಒಂದು ಎಕ್ಸಸೈಸ್ ಅಂತೂ ನಡೀತಾ ಇದೆ. ಏನು ಎಕ್ಸಸೈಸ್ ಕೇಳಿದ್ರೆ, ಯಾರು ಅವೈಲಬಲ್ ಇದ್ದಾರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಯಾರು ಕಾರ್ಯಕರ್ತರ ಜೊತೆಗೆ ಜೆಲ್ ಆಗ್ತಿದ್ದಾರೆ, ಯಾರ ಅವಧಿಯಲ್ಲಿ ಎಷ್ಟು ಕೆಲಸಗಳಾಗಿದೆ, ಯಾರು ಒಲದ ಮನಸ್ಸಿನಿಂದ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ, ಇದೆಲ್ಲ ಹೋಮ್ವರ್ಕ್ಗಳನ್ನು ತರಿಸ್ಕೊಳ್ಳಾಗ್ತಿದೆಯಂತೆ. ಹಿರಿಯರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಟ್ಟು ಕಿರಿಯರಿಗೆ ಖಾತೆಗಳ ಜವಾಬ್ದಾರಿಯನ್ನು ಕೊಡ್ತಾರಾ ಅಂತ. ಕೆಲವರಂತೂ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು, ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಾರ್ಟಿ ನನಗೆಲ್ಲ ಕೊಟ್ಟಿದೆ, ನಾವೆಲ್ಲ ಹೊಟ್ಟೆ ತುಂಬಿದವರು ಅಂತೆಲ್ಲ ಆ ಸ್ಟೇಟ್ಮೆಂಟನ್ನು ಅವ್ರು ಕೊಟ್ಟರು. ಅವ್ರಿಗಿಂತ ಮುಂಚೆ ಇನ್ನೂ ಸುಮಾರು ಜನ ಹಿರಿಯ ನಾಯಕರೆಲ್ಲ ತ್ಯಾಗಕ್ಕೆ ರೆಡಿಯಾಗಿದ್ದೀವಿ ನಾವು ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಸೊ ಮೇಜರ್ ಸರ್ಜರಿ ಅಂತೂ ಸದ್ಯಕ್ಕೆ ನಡೆಯುತ್ತೆ. ಈ ಎಕ್ಸಸೈಸ್ನಲ್ಲಿ ಯಾರ ಪಾತ್ರ ಎಷ್ಟು ಅನ್ನೋದು ಇಂಪಾರ್ಟೆಂಟು. ಇಬ್ಬರು ಕೂಡ ಈಕ್ವಲ್ ಆಗಿ ಇಬ್ಬರು ಕಡೆಯವ್ರನ್ನೂ ಕೂಡ ತುಂಬಿಸ್ಕೊಳ್ತಾರ ಕ್ಯಾಬಿನೆಟ್ನಲ್ಲಿ? ಪ್ರಶ್ನೆ. ಅಧಿಕಾರ ಅವಕಾಶ ವಶ ಬಂದ್ರೆ ನಾವು ಹೊಟ್ಟೆ ತುಂಬಿದವರಪ್ಪ. ಅದಕ್ಕೆ ಎಲ್ಲ ಅವಕಾಶ ಸಿಕ್ಕಿದೆ, ನನ್ಗೆ ಎಲ್ಲ ಜವಾಬ್ದಾರಿಗಳು ಸಿಕ್ಕಿದೆ. ಕೊಟ್ಟಿರೋ ಕೆಲಸ ಇನ್ನೊಂದಷ್ಟು ಮಾಡಬೇಕು, ಇನ್ನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನನ್ಗೆ ಕೊರತೆ ಕಾಡ್ತಾ ಇರೋದ್ರಿಂದ ನಾವ್ ಇನ್ನೇನ್ ಕೇಳಲಿಕ್ಕೆ ಸಾಧ್ಯ? ನವೆಂಬರ್ ಅಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲ ಶಾಂತಿ ಇದೆ. ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ಆಗ್ಬೋದು ಅಂತ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಕೆಲವು ಹೊಸಬರನ್ನ ಕೊಡುವಂತ ಅವಕಾಶ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈ ಪವರ್ ಶೇರಿಂಗ್ ವಿಚಾರವನ್ನು ತೆರೆ ಮೇಲೆ ಕಳಿಸ್ಬೇಕು ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಮೂಲಕ ಮಾತ್ರ ಅದು ಸಾಧ್ಯ ಇದೆ. ಅದೊಂದೇ ಶಕ್ತಿಶಾಲಿ ವೆಪನ್ನು. ಸೊ CM ಅದನ್ನು ಹೇಗೆ ಪ್ರಯೋಗ ಮಾಡ್ತಾರೆ? ಮತ್ತು DCMಗಂತೂ ಸುತಾರಾಮ್ ಇಷ್ಟ ಇಲ್ಲ ಸಂಪುಟ ಪುನರ್ರಚನೆ ಅನ್ನೋದು. ಆದರೂ ಅವರೊಂದು ಬಾರ್ಗೇನಿಂಗ್ ಪವರ್ ಅಂತೂ ಹೊಂದಿರ್ತಾರೆ. ನಮ್ಮ ಕಡೆಯವರು ಇಷ್ಟು ಜನರನ್ನ ನೀವು ಕ್ಯಾಬಿನೆಟ್ನಲ್ಲಿ ಸೇರಿಸ್ಕೊಳ್ಬೇಕು ಅಂತ. ಸೊ ಏನೇನು ಡಿಸ್ಕಷನ್ಸ್ ಆಗ್ತಾ ಇದೆ, ಫಾರ್ಮುಲಾ ಏನು, ಯಾವ್ಯಾವ ಮಾನದಂಡದ ಅಡಿಯಲ್ಲಿ ಈ ಬಾರಿ ಸಂಪುಟ ಪುನರ್ರಚನೆ ಆಗುತ್ತೆ? ಅಂತ ಪವರ್ ಶೇರ್ ಏನು ಚರ್ಚೆ ನಡೀತಿದೆ, ಆ ಚರ್ಚೆ ಸಂದರ್ಭದಲ್ಲೇ ರೀಶಫಲ್ ಚರ್ಚೆನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ, ಹಾಗೆ ಕೃಷ್ಣ ಬೈರೇಗೌಡರು ಕೂಡ ಮಾತನಾಡಿದ್ದಾರೆ. ಇಬ್ಬರ ಮಾತುಗಳಿಂದ ಏನು ಗೊತ್ತಾಗುತ್ತೆ ಅಂದರೆ, ರೀಶಫಲ್ ಮಾಡೋದಕ್ಕೆ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ, ಜೊತೆಗೆ ಹೈಕಮಾಂಡ್ಗೂ ಕೂಡ ಒಲವಿದೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ರು ಈಗಾಗಲೇ ರೀಶಫಲ್ ಮಾಡಿ ಅನ್ನುವಂತಹ ಮಾತನ್ನು 2-3 ತಿಂಗಳ ಹಿಂದೆಯೇ ಹೈಕಮಾಂಡ್ ನಾಯಕರು ಹೇಳಿದ್ರು. ನಾನು ಈಗಲೇ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ರೀಶಫಲ್ ಪಕ್ಕಾ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೂ DK ಶಿವಣ್ಣಗೂ ತಮ್ಮ ಕ್ಯಾಂಪ್ಗೂ ಕೂಡ ರವಾನೆ ಮಾಡಿರುವಂಥದ್ದು. ಇನ್ನು 2.5 ವರ್ಷ ಆದ ನಂತರ ಸಂಪುಟ ಪುನರ್ರಚನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೈಕಮಾಂಡ್ ಅವರು ಹೇಳಿದರು. ಹಾಗಾಗಿ ನಾವೆಲ್ಲ ಸಚಿವ ಸ್ಥಾನ ಬೇಡ ಅಂತಂದರೆ ನಾವೆಲ್ಲ ತ್ಯಾಗ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಆ ಮೂಲಕ ಅವರು ಕೂಡ ಖಚಿತಪಡಿಸಿದ್ದಾರೆ 2.5 ವರ್ಷ ನಂತರ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾತು. ಹಾಗಾಗಿ ಎಲ್ಲ ಆಯಾಮಗಳಿಂದಲೂ ಕೂಡ ಸಂಪುಟ ಪುನರ್ರಚನೆ ಬಿಹಾರ ಫಲಿತಾಂಶ ನಂತರ ಖಚಿತ ಅನ್ನುವಂತಹ ಮಾತುಗಳು, ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಆದರೆ ಒಮ್ಮೆ ಪುನರ್ರಚನೆ ಆಗಿಬಿಟ್ರೆ ಮತ್ತೆ ಕುರ್ಚಿ ಕಚ್ಚಾಟ ಅಥವಾ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ಭಾಳ ಕಡಿಮೆ ಅನ್ನುವಂಥದ್ದು DK ಶಿವಕುಮಾರ್ ಅವ್ರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಅವರು ಮೌನವಾಗಿರುವಂಥದ್ದು, ಅದ್ರ ಬಗ್ಗೆ ನಿರಾಕರಿಸ್ತಾ ಇರುವಂಥದ್ದು, ಜೊತೆಗೆ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು. ಪವರ್ ಶೇರ್ ವರ್ಸಸ್ ಸಂಪುಟ ಪುನರ್ರಚನೆ ಏನು ಚರ್ಚೆ ನಡೀತಿದೆ, ಇದರಲ್ಲಿ ಸಂಪುಟ ಪುನರ್ರಚನೆಗೆ DK ಮತ್ತು DK ಶಿವಣ್ಣದವ್ರು ಸುತಾರಾಮ್ ಇಷ್ಟ ಇಲ್ಲ. ಆದರೂ ಕೂಡ ಕೆಲವು DK ಶಿವಣ್ಣದ ಹಿರಿಯ ಶಾಸಕರುಗಳು ನಮಗೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಅಥವಾ ಪುನರ್ರಚನೆ ಆದರೆ ನಮಗೂ ಕೂಡ ಸ್ಥಾನ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಖುದ್ದು ಸುತಾರಾಮ್ DK ಅವ್ರಿಗೆ ಇಷ್ಟ ಇಲ್ಲ. ಅದು ಮುಖ್ಯಮಂತ್ರಿಗಳು ಮಾತ್ರ ರೀಶಫಲ್ ದಾಳವನ್ನು ಬಹಳ
ಪರಿಣಾಮಕಾರಿಯಾಗಿನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜಟಾಪಟಿ ಬಹಳ ಕುತೂಹಲ ಮೂಡಿಸಿದೆ. ಬಿಹಾರ ಫಲಿತಾಂಶ ಆದ ನಂತರ ನವೆಂಬರ್ 15ರ ನಂತರ ಮುಖ್ಯಮಂತ್ರಿಗಳು ದೆಹಲಿ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ನ ರಾಜಕೀಯ ವಿದ್ಯಮಾನಗಳೆಲ್ಲವೂ ಕೂಡ ದೆಹಲಿಗೆ ಶಿಫ್ಟ್ ಆಗುತ್ತೆ. ಸಂಪುಟ ಕಸರತ್ತು, ಸಂಪುಟ ಜಟಾಪಟಿ ಜೊತೆಗೆ ಪವರ್ ಶೇರ್ ಜಟಾಪಟಿ ಎಲ್ಲವೂ ಕೂಡ ದೆಹಲಿನಲ್ಲಿ ಇತ್ಯರ್ಥ ಆಗುತ್ತೆ. ಮಮತಾ. ರೈಟ್, ಧನ್ಯವಾದ ವಸು ತಮ್ಮೆಲ್ಲ ಮಾಹಿತಿಗಾಗಿ.